ಪ್ರತಿಭೆಗೆ ವಯಸ್ಸಿನ ಮಾನದಂಡ ಇಲ್ಲ. ಕೆಲವರಲ್ಲಿ ಅದ್ಭುತವಾದಂತಹ ಪ್ರತಿಭೆಗಳಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟೋ ಜನ ರಾತ್ರೋರಾತ್ರಿ ತಮ್ಮ ಪ್ರತಿಭೆಗಳಿಂದಲೇ ಸೆಲೆಬ್ರಿಟಿಗಳಾಗಿರುವಂತಹ ನಿದರ್ಶನಗಳು ಅದೆಷ್ಟೋ ಇದೆ. ಇದೀಗ ಅದೇ ರೀತಿ ಕರಾವಳಿಯ ಓರ್ವ ಹುಡುಗ ತನ್ನ ವಿಶೇಷ ಟ್ಯಾಲೆಂಟ್ ನಿಂದಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದಾನೆ. ಕನ್ನಡ, ಇಂಗ್ಲಿಷ್ ಎರಡರಲ್ಲೂ 14 ವರ್ಷದ ಪುಟ್ಟ ಬಾಲಕನ ಕ್ರಿಕೆಟ್ ಕಾಮೆಂಟ್ರಿಯ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ ವೈರಲ್ ಆಗ್ತಾ ಇದ್ದು ನೆಟ್ಟಿಗರ ಪ್ರಶಂಸೆಗೆ ಪಾತ್ರವಾಗಿದೆ. ಸ್ಪಷ್ಟ ಹಾಗೂ ನಿರರ್ಗಳವಾಗಿ ಕನ್ನಡ ಹಾಗೂ ಇಂಗ್ಲಿಷ್ ನಲ್ಲಿ ವೀಕ್ಷಕ ವಿವರಣೆಯನ್ನ ನೀಡ್ತಾ ಇರುವ ಈ ಹುಡುಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ ಬಾಲಕ. ಈತನ ಹೆಸರು ಜಸ್ವಿತ್. ಈತ ಕ್ರಿಕೆಟ್ ನ ವೀಕ್ಷಕ ವಿವರಣೆಯನ್ನ ನೀಡ್ತಾ ಇದ್ರೆ ಕ್ರಿಕೆಟ್ ನೋಡೋದಕ್ಕಿಂತಲೂ ವೀಕ್ಷಕರ ವಿವರಣೆ ನೀಡುವವರು ಯಾರಿರಬಹುದು ಎಂಬ ಕುತೂಹಲ ಅಲ್ಲಿದ್ದವರೆಲ್ಲರನ್ನ ಕಾಡ್ತಾ ಇರುತ್ತೆ. ಅಂತಹ ಸ್ಪಷ್ಟ ಮಾತುಗಾರಿಕೆ ಹಾಗೂ ಇಂಗ್ಲಿಷ್ ಹಾಗೂ ಕನ್ನಡ ಎರಡೂ ಭಾಷೆಗಳ ಪ್ರಾವೀಣ್ಯತೆ ಈ ಬಾಲಕ ಜಸ್ವಿತ್ಗೆ ಒಳ್ದಿದೆ. ಸುಳ್ಯದ ಕೆವಿಜಿ ವಿದ್ಯಾಸಂಸ್ಥೆಯಲ್ಲಿ ನಡೆದ ಕ್ರಿಕೆಟ್ ಟೂರ್ನಿಯಲ್ಲಿ ಈ ಬಾಲಕ ಜಸ್ವಿತ್ ವೀಕ್ಷಕ ವಿವರಣೆಗಾರನಾಗಿ ಕಾಮೆಂಟ್ರಿ ನೀಡ್ತಾ ಇರುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದ್ದು, ಇಷ್ಟು ಎಳೆಯ ವಯಸ್ಸಿಗೆ ಇಷ್ಟೊಂದು ಸ್ಪಷ್ಟ ಹಾಗೂ ನಿರರ್ಗಳವಾಗಿರುವಂತಹ ಕನ್ನಡ ಹಾಗೂ ಇಂಗ್ಲಿಷ್ ನಲ್ಲಿ ಕ್ರಿಕೆಟ್ನ ಪದಗಳನ್ನ ಆತ ಹೇಳ್ತಾ ಇರೋದನ್ನ ಕೇಳಿಸಿಕೊಳ್ತಾ ಇದ್ರೆ ಎಲ್ಲರೂ ವಾವ್ ಎಂದು ತಲೆದೂಗ್ತಾರೆ. ಈತನ ಈ ಪ್ರತಿಭೆಗೆ ವೇದಿಕೆ ಒದಗಿಸಿರುವಂತಹ ಕೆವಿಜಿ ವಿದ್ಯಾಸಂಸ್ಥೆಯು ಕಾರ್ಯಕ್ರಮದಲ್ಲಿ ಜಸ್ವಿತ್ನನ್ನ ಅಭಿನಂದಿಸಿ ಶುಭ ಹಾರೈಸಿದೆ. ಇತ್ತೀಚೆಗೆ ಬಹುತೇಕ ಮಕ್ಕಳಿಗೆ ಬರೆಯೋದಕ್ಕೆ ಓದೋದಕ್ಕೆ ಕನ್ನಡ ಬಂದ್ರೆ ಇಂಗ್ಲಿಷ್ ಬರಲ್ಲ, ಇಂಗ್ಲಿಷ್ ಬಂದ್ರೆ ಕನ್ನಡ ಬರಲ್ಲ. ಹಾಗೇನೆ ಕ್ರಿಕೆಟ್ನ ಇಂಗ್ಲಿಷ್ ಪದಗಳಿಗೆ ಸ್ಪಷ್ಟವಾಗಿ ಕನ್ನಡ ಪದಗಳನ್ನ ಹುಡುಕುವಂತದ್ದು ಬಹಳ ಸಹಜ ಎಂಬಂತೆ ಬಳಸುವಂತದ್ದು ಸುಲಭ ಅಲ್ಲ. ಆದ್ರೂ ಈ ಬಾಲಕ ಇಲ್ಲಿ ಸ್ಪಷ್ಟವಾದ ಕನ್ನಡದಲ್ಲಿಯೂ ಕೂಡ ಎಲ್ಲರೂ ಇಷ್ಟಪಡುವಂತೆ ಕಾಮೆಂಟ್ರಿ ಮಾಡ್ತಾ ಇದ್ದು ಈ ಹಳ್ಳಿ ಪ್ರತಿಭೆಗೆ ಭವಿಷ್ಯದಲ್ಲಿ ಇನ್ನಷ್ಟು ಮತ್ತಷ್ಟು ಬೆಳೆದು ತಮ್ಮೂರಿಗೆ ಕೀರ್ತಿ ತರಬೇಕು ಎಂಬ ಆಶಯ ಅಲ್ಲಿನ ಸ್ಥಳೀಯ ಕ್ರೀಡಾಭಿಮಾನಿಗಳದ್ದು. ಇತ್ತ ಕಿರಣ್ ಬೆಳ್ಳಾರೆ ಅವರು ಹಂಚಿಕೊಂಡ ಜಸ್ವಿತ್ ಅವರ ವಿಡಿಯೋವನ್ನ ಲಕ್ಷಾಂತರ ಜನ ವೀಕ್ಷಿಸಿದ್ದು ಬಾಲಕನಿಗೆ ಶುಭ ಹಾರೈಸಿ ಕಾಮೆಂಟ್ ಅನ್ನ ಮಾಡಿದ್ದಾರೆ. ವಿಕ್ಕಿ ಪಾಲ್ತನ್ ಅದ್ಭುತವಾದ ಬೌಲಿಂಗ್ ಅನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. 2 ಸಲ ಬಿಟ್ಟುಕೊಡೋದು ಕೇವಲ 1 ರನ್ ಅಲ್ಲಿ ಆರೀಫ್ ಕಿವಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ ಈ ಒಂದು ಗೇಮ್ ಪ್ಲಾನ್ ಯಾವ ರೀತಿ ಇದೆ.